ನೀವೇನಾದರೂ 1 ಕೋಟಿ ವೆಲ್ತ್ ಕ್ರಿಯೇಟ್ ಮಾಡೋ ಕನಸು ಕಾಣ್ತಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಈ ಗೋಲನ್ನ ಯಾವ ರೀತಿ ಅಚೀವ್ ಮಾಡೋದು ಅಂತ ನೋಡೋಣ, ಅದು ಕೂಡ SIP ಮುಖಾಂತರ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. SIP ಅಂದರೆ ಏನು ಅಂತ ತುಂಬ ವಿಡಿಯೋದಲ್ಲಿ ನೋಡಿರ್ತೀರಾ, ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ತೀನಿ. ಒಂದು ಫಿಕ್ಸ್ಡ್ ಅಮೌಂಟನ್ನು ರೆಗ್ಯುಲರ್ ಆಗಿ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡೋದು. ನೀವು ಇದನ್ನು ಡೈಲಿನೂ ಮಾಡ್ಬೋದು ಅಥವಾ ಮಂತ್ಲಿ ಕೂಡ ಮಾಡ್ಬೋದು. ಯೂಶಲಿ ಎಲ್ಲರೂ ಮಂತ್ಲಿಯನ್ನು ಚೂಸ್ ಮಾಡ್ತಾರೆ. ಇದೊಂದು ಇನ್ವೆಸ್ಟ್ಮೆಂಟ್ ಡಿಸಿಪ್ಲಿನ್ ಅಪ್ರೋಚ್. ಕಾಲಕ್ರಮೇಣ ವೆಲ್ತ್ ಬಿಲ್ಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. SIPಯಲ್ಲಿ ಕಂಪೌಂಡಿಂಗ್ ಫ್ಯಾಕ್ಟರ್ನಿಂದಾಗಿ ಒಳ್ಳೆಯ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಬಹುದು. ಕಂಪೌಂಡಿಂಗ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಏನು ಇಂಟ್ರೆಸ್ಟ್ ಜನರೇಟ್ ಆಗಿರುತ್ತೆ ಅದು ಪ್ರಿನ್ಸಿಪಲ್ಗೆ ಜಮಾ ಆಗುತ್ತೆ. ಎಕ್ಸಾಂಪಲ್ಗೆ ಮ್ಯೂಚುವಲ್ ಫಂಡಲ್ಲಿ 10,000 ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದುಕೊಳ್ಳೋಣ. ಈ ಅಮೌಂಟ್ಗೆ 10% ರಿಟರ್ನ್ ಬಂದಿದೆ ಅಂತ ಅಂದುಕೊಂಡ್ರೆ 1,000 ರೂಪಾಯಿ ಆಯಿತು. ನೆಕ್ಸ್ಟ್ ಟೈಮಲ್ಲಿ ಇಂಟ್ರೆಸ್ಟ್ 10,000 ಪ್ಲಸ್ 1,000 ಅಂದರೆ 11,000ಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಟೈಮ್ಗೆ ಹೀಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ನಾವು ಇದನ್ನ ಪವರ್ ಆಫ್ ಕಂಪೌಂಡಿಂಗ್ ಅಂತ ಕರಿತೀವಿ. ಸೊ ಇವಾಗ 1 crore ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ರಫ್ ಆಗಿ ನೋಡೋಣ. ಈ ನಾನಿವಾಗ ತೋರಿಸ್ತಿರ್ತಕ್ಕಂಥ ಚಾರ್ಟು ಇದೊಂದು ಎಕ್ಸಾಂಪಲ್ ಆಗಿರುತ್ತೆ. ಇಷ್ಟೇ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಥವಾ ಎಷ್ಟೇ ರಿಟರ್ನ್ ಕೂಡ ಬರಬೇಕು ಅನ್ನೋ ಯಾವುದೇ ರೂಲ್ಸ್ ಇರಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಇದೊಂದು ರಫ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಪ್ರತಿ ತಿಂಗಳು ನೀವು ಒಂದು 25,000 SIP ಮಾಡ್ತೀರಾ ಅಂತ ಅಂದುಕೊಂಡ್ರೆ ನಿಮಗೆ ಎಷ್ಟು ರಿಟರ್ನ್ ಬರ್ಬೋದು ಅನ್ನೋದೊಂದು ರಫ್ ಆಗಿ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದನ್ನು 10% ರಿಟರ್ನ್ ಅಂತ ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಪ್ರತಿ ತಿಂಗಳು 25,000 ಅಂತ SIP ಮಾಡಿದರೆ 5 ವರ್ಷ ನಾವು SIP ಮಾಡಿಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟು 15 ಲಕ್ಷ ರೂಪಾಯಿ ಆಗುತ್ತೆ. 10% ಅಂತ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿದರೆ 3.5 ಲಕ್ಷ ರೂಪಾಯಿ ನಮಗೆ ರಿಟರ್ನ್ ಕೂಡ ಬರುತ್ತೆ. ಅದೇ ರೀತಿ 10 ವರ್ಷ ಕೂಡ ನಾವೇನಾದರೂ SIP ಮಾಡಿದರೆ 30 ಲಕ್ಷ ರೂಪಾಯಿ ನಮ್ಮ ದುಡ್ಡು ಆಗುತ್ತೆ. ಅದಕ್ಕೆ 15 ಲಕ್ಷ ರೂಪಾಯಿ ಕೂಡ ರಿಟರ್ನ್ ಕೂಡ ಬಂದಿರುತ್ತೆ, ಅದು 10% ಅಂತ ಕ್ಯಾಲ್ಕುಲೇಟ್ ಮಾಡಿದರೆ. ಸೊ ನಾವೊಂದು 15 ವರ್ಷ ಏನಾದರೂ SIP ಮಾಡ್ತೀವಿ ಅದೇ ಅಮೌಂಟ್ಗೆ ಅಂತ ಅಂದರೆ ನಮ್ಮ ಅಮೌಂಟು 45 ಲಕ್ಷ ರೂಪಾಯಿ ಆಗಿರುತ್ತೆ. ಸೊ ನಮಗೆ ರಿಟರ್ನು 55 ಲಕ್ಷ ರೂಪಾಯಿ ಬಂದಿರುತ್ತೆ. ಸೊ 45 ಲಕ್ಷ ಪ್ಲಸ್ 55 ಲಕ್ಷ ಅಂದರೆ 1 crore ಆಯಿತು. ಸೊ ಇವೆಲ್ಲ ನೀವು ಇಲ್ಲಿ ಗಮನಿಸಬಹುದು, ಮೊದಲ 5 ವರ್ಷದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇರುತ್ತೆ, ರಿಟರ್ನ್ ಕಮ್ಮಿ ಇರುತ್ತೆ. 15ನೇ ವರ್ಷದಲ್ಲಿ ನೋಡೋದಾದರೆ ನಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ, ನಮ್ಮ ರಿಟರ್ನ್ ಜಾಸ್ತಿ ಇದೆ. ಸೊ ಇದನ್ನೇ ನಾವು ಕಂಪೌಂಡಿಂಗ್ ಅಂತ ಹೇಳೋದು. ಸೊ ನಾನಿಲ್ಲಿ ಅತಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟನ್ನು ಹಿಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರೋದು. ನೀವೊಂದು 15 ವರ್ಷ ಮಾರ್ಕೆಟ್ಗೆ ಟೈಮ್ ಕೊಡ್ತೀರಾ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟೆಡ್ ಆಗಿರ್ತೀರಾ ಅಂತಂದರೆ ತುಂಬಾ ಜಾಸ್ತಿನೇ ರಿಟರ್ನ್ ನಿಮಗೆ ಬರುತ್ತೆ. ಕೆಲವೊಂದಷ್ಟು ಜನ 100-200 ಎಲ್ಲ SIP ಮಾಡ್ತಾರೆ. ನನ್ನ ಒಪಿನಿಯನ್ ಪ್ರಕಾರ ಅದರಿಂದ ಏನೂ ಯೂಸ್ ಇಲ್ಲ. ಸೊ ನೀವು 100-200 ರೂಪಾಯಲ್ಲಿ ಏನು ವೆಲ್ತನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 100 ರೂಪಾಯಿ SIP ಮಾಡಿದರೆ ವರ್ಷಕ್ಕೆ 1,200 ರೂಪಾಯಿ ಆಗುತ್ತೆ. ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಇನ್ವೆಸ್ಟ್ಮೆಂಟು ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೋ ಅದ್ರ ಮೇಲೆ ನಿಮಗೆ ರಿಟರ್ನ್ ಜನರೇಟ್ ಆಗುತ್ತೆ. ನೀವು 1,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು 1 ಲಕ್ಷ ರಿಟರ್ನ್ ತೆಗಿಯೋಕೆ ಸಾಧ್ಯ ಇಲ್ಲ. ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತಲ್ಲ ಅದ್ರ ಮೇಲೆ ರಿಟರ್ನ್ ಜನರೇಟ್ ಆಗೋದು. ಸೊ ನೀವು ವರ್ಷಕ್ಕೆ 1,200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇದರಿಂದ ಏನು ರಿಟರ್ನ್ ತೆಗಿಯೋಕೆ ಸಾಧ್ಯ? ಸುಮ್ಮನೆ ನಮ್ಮ ಹತ್ರ ಒಂದು SIP ಮಾಡಿದ್ದೀವಿ, SIP ಇದೆ ಅನ್ನೋ ಕಾರಣಕ್ಕೆ ಮಾಡ್ಬೋದು ಅಷ್ಟೇ. ಸೊ 100 ರೂಪಾಯಿ ಮಾಡ್ಬೋದು, ಮಾಡಲೇಬಾರ್ದು ಅಥವಾ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ. ಬಟ್ ಅದರಿಂದ ಏನು ನಮ್ಗೆ ಜಾಸ್ತಿ ರಿಟರ್ನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಬೇಗ ಅಂದರೆ ಎಷ್ಟು ಅರ್ಲಿ ಆಗುತ್ತೋ ಅಷ್ಟು ಬೇಗ ಇನ್ವೆಸ್ಟನ್ನು ಶುರು ಮಾಡಿ. ನಾನು ಕೂಡ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ನೀವು ಚಾಟ್ ಮಾಡೋ ಮುಖಾಂತರ ನಿಮ್ಮ ಮ್ಯೂಚುವಲ್ ಫಂಡ್ ಜರ್ನಿಯನ್ನು ಶುರು ಮಾಡಬಹುದು.